ಆಟೋ ಚಾಲಕರು ಬೀದಿ ಬೀದಿ ಗ್ಯಾಸ್ಗೋಸ್ಕರ ಅಲಿಯುವಂತಹ ಪರಿಸ್ಥಿತಿ ಇವತ್ತು ಉದ್ಭವವಾಗಿದೆ. ಕಳೆದ 3-4 ದಿನಗಳಿಂದ ಆಟೋಗೆ ಬಳಕೆ ಮಾಡುವಂತಹ LPG ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಹೇಳಿ ಅಲ್ದಾಡ್ತಾ ಇದ್ದಂಥವ್ರು ಇವತ್ತು ಇದೀಗ ಮಲೇಶ್ವರಮಿಂದ ಮೆಜೆಸ್ಟಿಕ್ಗೆ ಸಂಪರ್ಕ ಕಲ್ಪಿಸುವಂತಹ ಮಧ್ಯಭಾಗದಲ್ಲಿ ಸಿಗುವಂತಹ LPG ಗ್ಯಾಸ್ ನಮ್ಮ ಬಂಕ್ನ ಮುಂಭಾಗದಲ್ಲಿ ನೋಡ್ತಾ ಇರ್ಬೋದು ದೃಶ್ಯಾವಳಿ. ಬೆಳಗ್ಗೆ ಸ್ಟಾಕ್ ಬಂದಿದೆ ಅನ್ನುವಂತಹ ಕಾರಣಕ್ಕೆ ಇವತ್ತು ಮತ್ತೆ ಇಲ್ಲಿಗೆ ಜನರು ಬಂದಿದ್ದಾರೆ. ಹೆಬ್ಬಾಳ ಆಗಿರ್ಬೋದು, ಯಲಹಂಕ ಆಗಿರ್ಬೋದು, ಸಾಕಷ್ಟು ಭಾಗಗಳಿಂದ ಬಂದು ಗ್ಯಾಸನ್ನು ಪಡೆಯುವುದಕ್ಕೆ ಸರದಿ ಸಾಲಿನಲ್ಲಿ ನಿಂತು ಗ್ಯಾಸನ್ನು ಹಾಕ್ಸ್ಕೊಳ್ತಾ ಇದ್ದಾರೆ. ಸುಮಾರು ಅಂದರೆ ಇವರು ಎಲ್ಲೇ ಹೋದ್ರೂ ಸಹ 300, 200ರಿಂದ 300, 400 ರೂಪಾಯಿವರೆಗೂ ಮಾತ್ರ ಗ್ಯಾಸನ್ನು ಹಾಕುವಂತಹ ಕೆಲಸ ನಡೀತಾ ಇದೆ. ಸೊ ಅದು ಒಂದು 2-3 ಟ್ರಿಪ್ ಹೊಡೆಯೋದ್ರಲ್ಲಿ ಖಾಲಿ ಆಗುತ್ತೆ. ಆ ನಿಟ್ಟಿನಲ್ಲಿ ನಮಗೆ ಗ್ಯಾಸ್ ಪೂರೈಕಲ್ಲೂ ಸಹ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥ ಅಳಲನ್ನು ಸಹ ಈಗಾಗಲೇ ಆಟೋ ಚಾಲಕರು ತೋಡ್ಕೊಂಡಿದ್ದಾರೆ. ಆದರೂ ಸಹ ನಮಗೆ ಯಾವುದೇ ರೀತಿಯಾಗಿ ಸಫಿಷಿಯೆಂಟಾಗಿ ನಮಗೆ ಗ್ಯಾಸ್ ಸಿಗ್ತಾ ಇಲ್ಲ ಬಳಕೆ ಮಾಡೋದಕ್ಕೆ ಅಂತ ಹೇಳಿ ಬೇಸರವನ್ನು ಸಹ ತಿಳಿಸ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಎಷ್ಟು ದೂರ ಅಂದರೆ ಏನಿಲ್ಲ ಅಂದರೆ 2ರಿಂದ 3 ಕಿಲೋಮೀಟರ್ ನೀವು ಯಾವುದೇ ಗ್ಯಾಸ್ ಬಂಕಿಗೆ ಹೋದ್ರೂ ಸಹ 2ರಿಂದ 3 ಕಿಲೋಮೀಟರ್ವರೆಗೂ ಆಟೋ ಚಾಲಕರು ನಿಂತು ಗ್ಯಾಸನ್ನು ಪಡೆದುಕೊಳ್ಳುವಂತಹ ಪರಿಸ್ಥಿತಿ ಇವತ್ತು ಉದ್ಭವ ಆಗಿರುವಂಥದ್ದು. ಇಲ್ಲಿ ಆಟೋ ಚಾಲಕರಿದ್ದಾರೆ, ನಾನು ಅವರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸದ್ಯಕ್ಕೆ ಇವರು ಎಲ್ಲಿಂದ ಬಂದಿದ್ದಾರೆ, ಎಷ್ಟು ಬೇರೆ ಬೇರೆ ಕಡೆಗಳಲ್ಲಿ ಎಷ್ಟು ರೂಪಾಯಿದು, ಈಗ ಕೆಲವು ಕಡೆ 200 ರೂಪಾಯಿ ಕೊಡ್ತಾರೆ, ಇನ್ನು ಕೆಲವು ಕಡೆ 300 ರೂಪಾಯಿದು ಕೊಡ್ತಾರೆ. ಸರ್, ತಾವು ಎಲ್ಲಿಂದ ಬಂದಿದ್ದೀರಾ? ಮೇಡಮ್, ನಾನು ಬಾಗ್ಲೂರು ಕ್ರಾಸ್ ಯಲಹಂಕ ಹುಣಸಮಾಳಿ ಕಡೆಯಿಂದ ಬಂದೀನಿ. ಇಲ್ಲಿಂದ ಬಂದು 30 ಕಿಲೋಮೀಟ್ರು. 30 ಕಿಲೋಮೀಟರ್ ನೀವು ಗ್ಯಾಸ್ ತಗೊಳಕ್ಕೆ ಅಂತಾನೆ ಬಂದಿದ್ದೀರಾ? ಎಲ್ಲಿಂದ ಯಾರೋ ಹೇಳಿದ್ರು ಅಲ್ಲಿ ಇದ್ರಲ್ಲಿ ಹಾಕ್ತಾವ್ರು ಹಲಾಸಂದ್ರ ಅಂತ. ಹಲಾಸಂದ್ರ ನೋಡಿದೆ, ಯಲಹಂಕ ನೋಡಿದೆ, ಯಲಹಂಕದಲ್ಲಿ ಆಗಿಲ್ಲ, ಗುಟ್ಟಳ್ಳಿ ನೋಡಿದೆ, ಎಲ್ಲಾ ಕಡೆಯಿಂದ ಒಂದ್ ಕಡೆಯಿಂದ 25-30 ಬಂಕ್ ಸುತ್ಕೊಂಡು ಲಾಸ್ಟಿಗೆ ಇಲ್ಲಿ ಬಂದಿದ್ದೀನಿ. ಇಲ್ಲಿ ಎಷ್ಟರ ಮಟ್ಟಿಗೆ ಫುಲ್ ಟ್ಯಾಂಕ್ ಮಾಡ್ಕೊಡ್ತಾರ? ಗ್ಯಾಸ್ ಏನು ತೊಂದರೆ ಇಲ್ಲ, ಫುಲ್ ಟ್ಯಾಂಕ್ ಮಾಡ್ಕೊಡ್ತಾವ್ರೆ. ಮಾತ್ರ ರೈಟ್ ಮಾತ್ರ ನಮ್ಗೆ ಇವಾಗ 105 ರೂಪಾಯಿ ಅಂದ್ರೆ ಈ ನಷ್ಟದಲ್ಲಿ ಭಾರಿ ಹಿಂಸೆ ಆಗ್ತಾ ಇದೆ. ಯಾಕೆಂದ್ರೆ 50-52 ರೂಪಾಯಿ ಗ್ಯಾಸು 105 ರೂಪಾಯಿ ಅಂದ್ರೆ 1 to ಡಬಲ್ ಆಯ್ತು. ಅದೇ ನಾವು ಕಸ್ಟಮರ್ ಹತ್ರ 10 ರೂಪಾಯಿ ಜಾಸ್ತಿ ಕೊಡೋದು ಯಾರು ಕೊಡಲ್ಲ. ಅದು ಏನು ಗೊತ್ತಾಗಿ ಗ್ಯಾಸ್ ಹಾಕ್ಸಕ್ಕೆ ನಾವು ಬರಬೇಕಾದ್ರೆ ಅಲ್ಲಿಂದ 2-3 ಲೀಟರ್ ಹೋಗಕ್ಕೆ ಬರೋಕ್ಕೆ 4 ಲೀಟರ್ ಗ್ಯಾಸು ಹೊಂಟೋಯ್ತದೆ ನಮಗೆ. ಬಂದು ಹೋಗೋಕ್ಕೆ 4 ಲೀಟರ್ ಗ್ಯಾಸ್ ಖಾಲಿ. ಇನ್ನು ಅರ್ಧ ಟ್ಯಾಂಕ್ ಗ್ಯಾಸಲ್ಲಿ ನಾವು ಬಾಡಿಗೆ ಮಾಡಬೇಕು. ಅದು ಇವತ್ತು ಸಿಕ್ಕಿದೆ, ಇನ್ನು ಯಾವಾಗ ಸಿಕ್ಕುತ್ತೆ ಅಂತ ಗೊತ್ತಿಲ್ಲ. ಆಲ್ರೆಡಿ ನಮಗೆ ಗ್ಯಾಸ್ ಸಿಕ್ಕಿ 4 ದಿನ ಮುಂಚೆ ದೊಡ್ಡಬಳ್ಳಾಪುರ ಹೋಗಿ ಗ್ಯಾಸ್ ಹಾಕ್ಸ್ಕೊಂಬಂದಿದ್ದೀನಿ. ಇಲ್ಲಿಂದ 45 ಕಿಲೋಮೀಟರ್ ಹೋಗ್ಬಿಟ್ಟು ಗ್ಯಾಸ್ ಹಾಕ್ಸ್ಕೊಂಬಂದಿದ್ದೀನಿ. ಇವಾಗ ಮತ್ತೆ ಯಾವಾಗ ಸಿಕ್ಕುತ್ತೆ ಅಂತ ಗ್ಯಾಸ್ ಗೊತ್ತಿಲ್ಲ. ಆದ್ರೂ ನಾವು ಏನು ಮಾಡೋದು, ನಮ್ಮ ಕಷ್ಟ ಯಾರು ಕೇಳೋರಿಲ್ಲ. ಈಗ ನಾವು ಏನು ಮಾಡಿದ್ರೂ ನಮಗೆ ಯಾವ ಸರ್ಕಾರನೂ ಸಪೋರ್ಟ್ ಕೊಡ್ತಾ ಇಲ್ಲ, ಯಾರೂ ಸಪೋರ್ಟ್ ಕೊಡ್ತಾ ಇಲ್ಲ. ಅಂದರೆ ಈಗ ನೀವು TV ಇದರಿಂದ ಯಾವ ಸರ್ಕಾರದವ್ರು ನಮ್ಮನ್ನ ಏನಾರ ಸಪೋರ್ಟ್ ಅಂತೂ ಮುಂದೆ ಬರಬೇಕು ಅಷ್ಟೇ. ನೋಡಿದ್ರಲ್ಲ, ಒಟ್ಟಾರೆಯಾಗಿ ಯಾವುದೇ ಸರ್ಕಾರ ಮುಂದೆ ಬರ್ತಾ ಇಲ್ಲ, ನಮ್ಮ ಸಮಸ್ಯೆ ಕೇಳೋರಿಲ್ಲ. ಏನಿಲ್ಲ ಅಂದ್ರೆ 30ರಿಂದ 40 ಕಿಲೋಮೀಟರ್ ದೂರದಿಂದ ಬಂದು ನಾವು ಗ್ಯಾಸನ್ನು ಹಾಕಿಸ್ಕೊಳ್ತಾ ಇದ್ದೀವಿ. ಇದರಲ್ಲಿ ಅರ್ಧ ಖರ್ಚಾಗುತ್ತೆ ಅನ್ನುವಂಥ ಮಾತನ್ನ ನಮ್ಮ ಆಟೋ ಚಾಲಕರು ಹೇಳಿರುವಂತಹದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶೋಕ ನ್ಯೂಸ್, ಬೆಂಗಳೂರು.